ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಮಗೆ ತುಂಬ ಹತ್ತಿರದವ್ರದ್ದು ಒಬ್ರದ್ದು ಸೀಮಂತ ಶಾಸ್ತ್ರಕ್ಕೆ ಹೋಗಿದ್ದೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಿಮ್ಮ ಕಡೆ ಯಾರಾದರೂ ಈ ಥರ ಫಂಕ್ಷನ್ ಮಾಡಿದಾಗ ಒಂದು ಒಳ್ಳೆ ಐಡಿಯಾ ಬರುತ್ತೆ, ಅಥವಾ ಈ ಡೆಕೋರೇಷನ್ ಇಷ್ಟ ಆದರೆ ಹಾಗೆ ಮಾಡಿಸ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡ್ಕೊಳ್ಳೋ ಪ್ಲ್ಯಾನ್ ಅಂತೂ ಇರಲಿಲ್ಲ. ಬಟ್ ಅಲ್ಲಿಗೆ ಹೋದ ಮೇಲೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದು ನೋಡಿ ವಿಡಿಯೋ ಮಾಡ್ಕೋಬೇಕನ್ನಿಸ್ತು. ಇದು 2ನೇ ಮಗುದು ಸೀಮಂತ ಶಾಸ್ತ್ರ ಇರೋದು. ಮೊದಲನೇ ಮಗಳು ನೋಡಿ ಎಷ್ಟು ಉದ್ದ ಇದ್ದಾಳೆ. ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಳ್ಳೋದಂದರೆ ಖುಷಿ ಅಲ್ವಾ. ಅಮ್ಮನ ಫೋಟೋಶೂಟ್ ಜೊತೆಗೆ ಮಗಳದು ಇಡೀ ಫ್ಯಾಮಿಲಿದು ಫೋಟೋಶೂಟ್ ನಡೀತಾ ಇದೆ. ಇವ್ರ ಫ್ಯಾಮಿಲಿ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿವತ್ತು ಎಡಿಟ್ ಮಾಡ್ತಿರೋದು ಆಸ್ಪತ್ರೆಯಲ್ಲಿ, ಸೊ ಹಾಗಾಗಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಕೇಳಿಸ್ತಿರಬಹುದು ಅಂತ ಅಂದ್ಕೊಳ್ತೀನಿ. ಅಮ್ಮಂಗೆ ಇವತ್ತು ಕೀಮೋ ಕೊಡ್ಸೋಕ್ಕೆ ಅಂತ ಮೈಸೂರಿಗೆ JSS ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀನಿ. ಆದರೆ ನನಗೆ ಈ ವರ್ಕ್ ಮಾಡಲೇಬೇಕು, ಯಾಕಂದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ. ನಾಡಿದ್ದು ಬೇರೆ ಏನೋ ಫಂಕ್ಷನ್ ಇದೆ, ಅದ್ರದ್ದು ವಿಡಿಯೋ ಮಾಡ್ಕೋಬೇಕು. ಹಾಗಾಗಿ ಆಸ್ಪತ್ರೆಯಲ್ಲೇ ಎಡಿಟ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಸೀಮಂತ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ಪೂರ್ತಿ ವಿಡಿಯೋ ತುಂಬ ಸಲ ಹಾಕಿದ್ದೀನಿ. ಇಲ್ಲಿ ನೋಡಿ ಬಳೆ ಕೊಡ್ತಾ ಇದ್ದಾರೆ, ಹಸಿರು ಬಳೆಗಳು. ನಾನು ಮುಂದೆಯಿಂದ ವಿಡಿಯೋ ಮಾಡ್ಕೊಂಡಾಗ ಆನೆಗಳು ಅಂತ ಗೊತ್ತಾಗಲೇ ಇಲ್ಲ. ಈ ಸೈಡ್ ಬಂದು ಕೂತ್ಕೊಂಡೆ, ಆವಾಗ ನೋಡಿದೆ. ನೋಡಿ ಆನೆಗಳ ಮೇಲೆ ಈ ರೀತಿ ಬಟ್ಲುಗಳ ಥರ ಮಾಡಿ ಅದ್ರ ಮೇಲೆ ಹಣ್ಣಿನ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಲ್ವಾ. ನಾನಂತೂ ತುಂಬ ಸಲ ನೋಡಿದ್ದೀನಿ, ಒಂದು ಕಡೆಯಿಂದ ತುಂಬ ಸಲ ನೋಡಿದ್ದೀನಿ. ನನಗಂತೂ ಇವತ್ತಿನ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ನಾನು ಯಾವಾಗಲೂ ಸೀರೆ ಹಾಕ್ಕೊಂಡು ಹೋಗಬೇಕಂತ ಅಂದ್ಕೊಳ್ತೀನಿ, ಬಟ್ ಇವತ್ತು ಕನಕಾಂಬರ ಹೂ ಕುಯ್ಯೋದಿತ್ತು. ಹಾಗಾಗಿ ಎಲ್ಲರ ಜೊತೆಗೆ ಹೋಗೋದಕ್ಕೆ ಬೇಗನೆ ಹೋಗಬೇಕಲ್ವ, ನಾನು ಇವತ್ತು ಡ್ರೆಸ್ ಹಾಕ್ಕೊಂಡೇ ಹೋದೆ. ನನಗೂ ಸೀರೆ ಹಾಕ್ಕೊಳ್ಳೋದೇ ಇಷ್ಟ, ಆದರೆ ಏನು ಮಾಡೋದು, ಮನೇಲಿ ಪೇಷಂಟ್ ಇರುವಾಗ ಮತ್ತು ಗಿಡದ ಕೆಲಸ ಮಾಡುವಾಗ ನನಗೆ ರೆಡಿ ಆಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಡ್ರೆಸ್ನೇ ಹಾಕ್ಕೊಂಡು ಹೋಗಿದ್ದೀನಿ. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಯಾವುದೋ ಚೌಲ್ಟ್ರಿನಲ್ಲಿ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ, ಯಾಕಂದರೆ ಈ ಡೆಕೋರೇಷನ್ ಎಲ್ಲ ನೋಡಿ. ಆದರೆ ಮನೆ ಹತ್ತಿರ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಏನಾದರೂ ಇಷ್ಟ ಆಗಿಬಿಟ್ರೆ ಪದೇ ಪದೇ ಹೇಳ್ತಿರ್ತೀನಿ. ನಾನು ಪದೇ ಹೇಳ್ತಿದ್ದೀನಿ ಅಂದರೆ ನನಗೆ ತುಂಬ ಇಷ್ಟ ಆಗಿದೆ ಅಂತಲೇ ಅರ್ಥ. ಡೆಕೋರೇಷನ್ ಜೊತೆಗೆ ಊಟನೂ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನ್ನ ಫೇವ್ರೇಟ್ ಚಂಪಾಕಲಿ ಮತ್ತು ಕಾಯಿ ಹೋಳಿಗೆ ಮಾಡಿಸಿದ್ರು, ಜೊತೆಗೆ ಬೀಡ, ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ದರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡಿ ಸೀಮಂತ ಶಾಸ್ತ್ರ ಅಂತ ಬರೆಯೋದಕ್ಕೆ ಶ್ರೀಮಂತ ಶಾಸ್ತ್ರ ಅಂತ ಬರೆದ್ಬಿಟ್ಟಿದ್ದಾರೆ. ಬೈ ಮಿಸ್ಟೇಕ್ ಆಗಿದೆ ಪಾಪ. ನನಗೆ ಇವ್ರ ಮನೆ ಕೂಡ ತುಂಬ ಇಷ್ಟ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಮನೆ ಒಳಗಂತೂ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿಗಳದ್ದು ಫೋಟೋವನ್ನು ದೊಡ್ಡದಿಟ್ಟಿದ್ದಾರೆ, ಅದನ್ನು ಇಷ್ಟ ಆಯಿತು. ನಾನು ಮೊದಲು ದೂರದಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ನಿಪ್ಪಟ್ಟು, ರವೆ ಉಂಡೆ, ಕಜ್ಜಾಯ ಮತ್ತು ಸ್ವೀಟು, ಸಕ್ಕರೆ ಹಚ್ಚು, ಚಕ್ಲಿ ಮತ್ತು ಪುರಿ ಉಂಡೆ ಎಲ್ಲ ಮಾಡಿದರು. ಹಣ್ಣುಗಳು ಅಷ್ಟೇ, ಯಾವ್ಯಾವ ವೆರೈಟಿ ಹಣ್ಣುಗಳಿದೆಯೋ ಪ್ರತಿಯೊಂದು ತಟ್ಟೆಗೆ ತುಂಬಿದ್ರು. ಬೆಲ್ಲ, ಕೊಬ್ಬರಿ, ನಿಮಗೆ ತುಂಬುವಾಗ ಮತ್ತು ಕಡಲೆದು ಉಂಡೆ ಮಾಡ್ತಾರಲ್ವ, ಆವಾಗ ಈಗ ಗೋಪುರ ಥರ ಮಾಡಿದ್ದಾರೆ. ಮಧ್ಯ ದಂಪತಿಗಳ ಗೊಂಬೆ, ಆ ಕಡೆ ಈ ಕಡೆ ನವಿಲ್ ಗೊಂಬೆ, ಮತ್ತು ಹೆಣ್ಮಗು ಮತ್ತು ಗಂಡು ಮಗು ಗೊಂಬೆ. ಮತ್ತು ಇಲ್ಲಿ ನೋಡಿ ಕೊಬ್ಬರಿನಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಅರುಣ್ ಕುಮಾರ್ ಮತ್ತು ಪ್ರೀತಿ ಅಂತ ಹೆಸರಿದೆ. ಓವರಾಲ್ ನನಗೆ ಎಲ್ಲ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಫ್ಯಾಮಿಲಿಯವರು ತುಂಬ ಅನ್ಯೋನ್ಯವಾಗಿದ್ದಾರೆ, ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದಿದ್ದಾರೆ. ನೋಡಿ ಇದೆ ಇವರು ಇಡೀ ಫ್ಯಾಮಿಲಿ. ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕಾಣಿಸುವಾಗ ಆರತಿ ಮಾಡಲೇಬೇಕಲ್ವ. ಸೊ ಕೊನೆಯಲ್ಲಿ ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ಆರತಿಯನ್ನು ಮಾಡ್ತಾಯಿದ್ದಾರೆ. ಎಲ್ಲವನ್ನೂ ಹೇಳಿ ನಾನು ಯಾವ ಊರಿಗೆ ಹೋಗಿದ್ದೆ ಅಂತ ಹೇಳ್ದೆ ಇದ್ದರೆ ತಪ್ಪಾಗುತ್ತೆ. ನಾನಿವತ್ತು ಹೋಗಿದ್ದು ನಾಗನಹಳ್ಳಿ ಅಂತ ಮೈಸೂರು ತಾಲೂಕಿನಲ್ಲಿ ಬರುತ್ತೆ. ಗುರುವಾರ ಫಂಕ್ಷನ್ ಆಯಿತು, ಶುಕ್ರವಾರ ಅಮ್ಮನ ಕೀಮೋ ಕೊಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಗೆ. ಇದು 5ನೇ ಕೀಮೋ. ಇನ್ನೊಂದು ಕೀಮೋ ಇದೆ. ಇನ್ನೊಂದು ಕೀಮೋ ಕೊಡಿಸೋದ್ಮೇಲೆ 2 ತಿಂಗಳಿಗೊಂದ್ಸಲಿ ಚೆಕಪ್ಪಿಗೆ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿ ಲೇಟ್ ಆಯಿತು, ಹಾಗಾಗಿ ನಾವು ಇವತ್ತು ಇಲ್ಲೇ ಉಳ್ಕೊಂಡಿದ್ದೀವಿ. ಆಸ್ಪತ್ರೆಗೆ ಬಂದುಬಿಟ್ರೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅಮ್ಮನ ಕೊಟ್ಟಿದ್ದು ಊಟ ಅಮ್ಮ ಯಾಕೋ ತಿನ್ನೋಕ್ಕಾಗ್ತಿಲ್ಲ ಅಂದರು, ಸೊ ನಾನು ಅದನ್ನೇ ಊಟ ಮಾಡಿಕೊಂಡೆ. JSS ಆಸ್ಪತ್ರೆ ಅಂತೂ ತುಂಬ ದೊಡ್ಡದಾಗಿದೆ. ಸುಮ್ಮನೆ ಕೂತಿದ್ನಲ್ಲ ಅಂತ ಹೇಳಿ ಒಂದೆರಡು ಫೋಟೋಸ್ ತಗೊಂಡೆ.
ಮೊದಲು ಆಸ್ಪತ್ರೆಯಲ್ಲಿ ಎಲ್ಲೇನಿದೆ ಅಂತ ಗೊತ್ತಿರಲಿಲ್ಲ. ಇವಾಗಂತೂ ಯಾವ ಮೂಲೆ ಏನೇನಿದೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ.